ನಾನು ಇವತ್ತು ಕೆಲವು ಶಾಪ್ಗಳಿಗೆ ಹೋಗ್ಬಿಟ್ಟು ಅವ್ರು ಹೇಳಿರುವಂಥ ಕೆಲಸನ ಮಾಡ್ಕೊಡ್ತೀನಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡೋಣ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಅವರು ನಮಗೆ ಎಷ್ಟು ಅಮೌಂಟ್ನ ಕೊಡ್ತಾರೆ ಅಂತ. ಬೇರೆ ಎಲ್ಲರೂ ಹೋಗಿ ಯಾಕೆ ನಿನಗೇನು ಅನ್ಸುತ್ತೆ ರೋಹನ್, ನಮಗೆ ಕೆಲಸ ಕೊಡ್ತಾರಾ ಇಲ್ವಾ? ಉಗ್ದು ಆಚೆ ಕಳಿಸ್ತಾರೆ ಬ್ರೋ. ಹೆಣ್ಣುಗಳ ನೀನು ಎಷ್ಟು ಬದುಕು ಛೀ ಹೆಣ್ಣುಗಳ ನೀವು ಬದುಕ್ತಾವೆ. ಇಂಥ ನನ್ನ ಮಕ್ಳ ಜೊತೆಗೆ ಇಟ್ಕೊಂಡ್ರೆ ಯಾವನೇನು ಕೊಡಲ್ಲ. ಇವಾಗ ನೋಡ್ತಾ ಇದ್ದೀರಾ, ಒಂದು ಪ್ರಾವಿಷನ್ ಸ್ಟೋರಿ ಬಂದಿದ್ದೀನಿ, ನೋಡೋಣ ಬನ್ನಿ ಏನಾರ ಕೆಲಸ ಏನಾರು ಕೊಡ್ತಾರಾ ಅಂತ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಆಯಿತು, ಆಮೇಲೆ ರ್ಯಾಂಡಮ್ ಶಾಪ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಏನಾರು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀನಿ, ಏನಾರು ಕೊಡ್ತೀನಿ ಅಂತ ಕೇಳ್ತಿದ್ದು. ಸೊ ಇಲ್ಲಿ ಏನಾರು ಆಗುತ್ತಾ? ಇಲ್ಲ, ನನಗೆ ಐಡಿಯಾ. ಥ್ಯಾಂಕ್ ಯು ಸರ್. ರಿಜೆಕ್ಟ್ ಆಗಿದೆ ಸರ್. ಇದು ಓನರ್ ನೀವೇನು? ಹೌದು. ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು, ಒಂದು ವೀಡಿಯೋ ಮಾಡ್ತಿದ್ದೆ. ಈ ಥರ ರ್ಯಾಂಡಮ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಏನೋ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀನಿ, ಅವ್ರ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಅಮೌಂಟ್ ಕೊಡೋದಕ್ಕೆ. ಏನಾರು ಕೆಲಸ ಕೊಟ್ಟರೆ ನಾವು ಮಾಡಿಕೊಡ್ಬೋದು. ಏನು ಸೊ ಈ ಥರ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಥರ ನಾವು ಮಾಡಿಕೊಡ್ತೀವಿ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ನಾವು ಕೊಡ್ಬೋದು ಅಂತ ನಾನು ಕೇಳ್ತೀನಿ. ಸೊ ಆಗುತ್ತಾ ಅಂತ ನಾನು ಕೇಳ್ತೀನಿ, ಇಲ್ವಾ? ಸೊ ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನಿಮಿಷ ಮಾತಾಡ್ಬೋದಾ? ಆ್ಯಕ್ಚುಲಿ ನಾವು ಒಬ್ಬ ಯೂಟ್ಯೂಬರು. ಸೊ ರ್ಯಾಂಡಮ್ ಸ್ಟೋರ್ಗೆ ಹೋಗ್ಬಿಟ್ಟು ಏನಾರ ಕೆಲಸ ಮಾಡಿಕೊಡೋದು. ಸೊ ಲಾಸ್ಟಲ್ಲಿ ಅವ್ರು ಏನು ಕೊಡ್ತಾರೆ ಈಸ್ಕೊಳ್ಳೋದು. ಇಲ್ಲಿ ಕೆಲಸ ಮಾಡೋಕೆ ಏನಾರ ಇದೆಯಾ ಅಂತ ಕೇಳೋಣ ಅಂತ ಬಂದು. ಏನ್ ಕೆಲಸ ಅಂದ್ರೆ ಅರ್ಥ ಹೇಳೋದು. ಸೊ ಸಿಂಪಲ್, ನೀವೇನಾರ ಕೆಲಸ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ಸೊ ಲಾಸ್ಟಲ್ಲಿ ನಿಮ್ಗೇನು ಅನ್ಸುತ್ತೆ ಅದನ್ನು ಕೊಡ್ಬೋದು ಅಂತ ಹೇಳಿ. ಓಕೆ, ಸಾಯಂಕಾಲ ಬಾ ನೋಡೋಣ. ಇವತ್ತು ಬೇಡ, ನಾಳೆ ಬಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ನಾವೊಬ್ಬ ಯೂಟ್ಯೂಬರು, ಒಂದು ಕಂಟೆಂಟ್ ವೀಡಿಯೋ ಮಾಡ್ತಿದ್ದೆ. ಸೊ ರ್ಯಾಂಡಮ್ ಸ್ಟೋರ್ಸ್ಗೆ ಹೋಗಿ ಏನಾರು ಕೆಲಸ ಮಾಡ್ಕೊಡ್ತೀನಿ. ಸೊ ಅವ್ರ ಕೈಲಿ ಇಷ್ಟ ಅಮೌಂಟ್ ಆಗುತ್ತೆ, ಲಾಸ್ಟಲ್ಲಿ ಅಷ್ಟು ಕೊಡೋದು. ಸೊ ನಾನು ಈ ಜಾಗದಲ್ಲಿ ಕೆಲಸ ಮಾಡಿಕೊಡ್ಬೋದಾ ನಿಮಗೆ? ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡ್ತಾ ಇದ್ದೀರಾ? ಹಾಂ, ಏನು ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ಹಾಂ ನಾವು ಕ್ಲೋಸ್ ಮಾಡ್ತೀವಿ. ನಾಳೆ ಅಥವಾ ಮಂಡೇ ಮೇಲೆ ಬಂದರೆ ನೀವು. ಹಾಂ, ಓಕೆ, ಕ್ಲೋಸ್ ಮಾಡಿದೆ. ಸೊ ಥ್ಯಾಂಕ್ ಯು ಸರ್. ಟ್ರೈ ಮಾಡಿದ್ವಲ್ಲ, ಅಲ್ಲಿ ರಿಜೆಕ್ಟ್ ಆಗೋಯ್ತು. ಸಾಯಂಕಾಲ ಬಾ ಅಂತ ಹೇಳಿದ್ರು. ಸಾಯಂಕಾಲವರೆಗೂ ಟೈಮ್ ಇರೋದಿಲ್ಲ, ಇವಾಗಲೇ ಹೋಗಿ ನೋಡಬೇಕು. ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಹೇಳಿ. ಆ್ಯಕ್ಚುಲಿ ನಾವೊಬ್ಬ ಯೂಟ್ಯೂಬರು, ಒಂದು ವೀಡಿಯೋ ಮಾಡ್ತಿದ್ದೆ. ಸೊ ರ್ಯಾಂಡಮ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಏನಾರ ಕೆಲಸ ಮಾಡ್ಕೊಡ್ತೀವಿ, ಲಾಸ್ಟಲ್ಲಿ ಅವ್ರು ಎಷ್ಟು ಅಮೌಂಟ್ ಕೊಡ್ತಾರೆ ಇಸ್ಕೊತಿದ್ದು. ಆ ಥರ ಚಾಲೆಂಜು. ಸೊ ಇಲ್ಲಿ ನಾನು ನಿಮಗೆ ಕೆಲಸ ಮಾಡ್ಕೊಡ್ಬೋದಾ? ಇವಾಗಲಾ? ಹಾಂ, ಇವಾಗೇನು ಕೆಲಸ ಇಲ್ಲ, ಎಲ್ಲ ಆಗೋಯ್ತು. ಸೊ ಏನಾರ ಇದ್ರೆ ಹೇಳಿದ್ರೆ ನಾವು ಮಾಡ್ಕೊಡ್ಬೋದು. ಇವಾಗ ಏನಿಲ್ಲ, ಎಲ್ಲ ಮುಂದೆ ಹೋಯ್ತು. ಏನೂ ಇಲ್ಲ. ಹಾಂ, ಎಲ್ಲ ಈಗ ನಮ್ಮ ಕ್ಯಾಟ್ರಿಂಗ್ ಇತ್ತು, ಎಲ್ಲ ಮುಗಿದು ಹೋಯ್ತು. ಹಾಂ, ಇದು ಆಗೋಯ್ತು. ಸೊ ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ, ಸೊ ಸ್ವಲ್ಪ ಬೇಗ ಬಂದಿದ್ರೆ ಸಿಕ್ಕಿರೋದು, ಲೇಟಾಗಿ ಬಂದಿದ್ವಿ. ಸೊ ಕ್ಯಾನ್ಸಲ್ ಆಯಿತು. ಆಂಟಿ, ನಾವೊಬ್ಬ ಯೂಟ್ಯೂಬರು, ಒಂದು ವೀಡಿಯೋ ಮಾಡ್ತಿದ್ದೆ. ಈ ಥರ ರ್ಯಾಂಡಮ್ ಸ್ಟೋರ್ಗೆ ಹೋಗ್ಬಿಟ್ಟು ಏನಾರ ಫ್ರೀಯಾಗಿ ಕೆಲಸ ಮಾಡ್ಕೊಡೋದು ಆ ಥರ. ಸೊ ನಾನು ಇಲ್ಲಿ ನಿಮಗೆ ಫ್ರೀಯಾಗಿ ಏನಾರ ಕೆಲಸ ಮಾಡ್ಕೊಡ್ತೀನಿ, ಮಾಡ್ಬೋದು ಅಂತ ಕೇಳಿದೆ. ಇಲ್ಲ, ನಾವು ನಮಗೆ ಫ್ರೀಯಾಗಿ ಮಾಡಕ್ ಆಗಲ್ಲ, ನಾವಿರಲ್ಲ. ಅಲ್ಲ, ನೀವೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಕೇಳಿದ್ದು ನಿಮಗೆ. ನೀವು ಮಾಡ್ಕೊಡೋಗೆ ಒಪ್ಪಲ್ಲಪ್ಪ, ಬೇರೆ ಎಲ್ಲರೂ ಹೋಗಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸೊ ಕೆಲಸ ಅಂತೂ ಸಿಗಲಿಲ್ಲ. ತಿರುಗಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ರೋಹನ್, ಏನಾರ ಜ್ಯೂಸ್ ಏನಾರ ಕೊಡಿಸ್ತೀಯಾ? ಬಾ ಮಚ್ಚಿ, ನಿಂಗೆ ಯಾವತ್ತಾರು ಇಲ್ಲ ಅಂದಿದ್ದೀನಾ? ಆದರೆ ಇವತ್ತಿಲ್ಲ ಅಂತ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಕುಬೇರನ ಹತ್ರ ದುಡ್ಡಿಲ್ಲ ಅಂದಂಗೆ. ಬರ, ಫೈನಲಿ ಕೆಲಸ ಅಂತೂ ಸಿಗಲಿಲ್ಲ. ಜ್ಯೂಸ್ ಕೊಡ್ಸೋ ನಮ್ಮ ಮಚ್ಚಿ. ಸೊ ಇವಾಗ ಕೋಳಿ ಅಂಗಡಿಗೆ ಬಂದಿದ್ದೀನಿ, ನೋಡೋಣ ಇಲ್ಲಿ ಏನಾರ ಕೆಲಸ ಸಿಗುತ್ತೆ, ಕೇಳೋಣ ಬನ್ನಿ. ಈ ಜಾಗದಲ್ಲಿ ಕೆಲಸ ಕೇಳೋಣ ಅಂತ ಹೋದ್ವಾ. ಈ ತಾತಂಗೆ BJP ಇರ್ಕೊಂಡ್ರೆ ಆಗೋದಿಲ್ಲ, ಇದರಿಂದ ಅವ್ರಿಗೆ ಸರಿಯಾಗೆ ಬೈತಿದ್ರು. ಅದು ಸಾಲದು ಅಂದ್ಬಿಟ್ಟು ನನ್ನ ಫ್ರೆಂಡ್ ರೋಹನ್ ಕೂಡ ಆ ತಾತಂಗೆ ಮಜಾಕ್ ಮಾಡಕ್ ನೋಡ್ದ. ಆದರೆ ಆ ತಾತ ದಿನಕ್ಕೆ ಎಷ್ಟು ಕುಡಿತೀರಾ? ಸೊ ನೋಡಿದ್ರಲ್ಲ, ತುಂಬ ಅಂಗಡಿಗೆ ಹೋಗಿ ಕೇಳ್ದು, ಬಟ್ ಆದರೆ ಯಾರು ಕೂಡ ಒಪ್ಕೊಳ್ಳಿಲ್ಲ. ಆನ್ ಕ್ಯಾಮ್ರಾದಲ್ಲಿ ಅಷ್ಟೇ ಅಲ್ಲ, ಆಫ್ ಕ್ಯಾಮ್ರಾದಲ್ಲೂ ಕೂಡ ಹೋಗಿ ಏನಾದ್ರು ಕೆಲಸ ಕೊಡ್ತೀರಾ ಅಂತಲೂ ಕೂಡ ಕೇಳ್ದು. ಅದಕ್ಕೂ ಕೂಡ ರಿಜೆಕ್ಟ್ ಆಗ್ತು. ಯಾರು ಅಷ್ಟೇ ಈಸಿಯಾಗಿ ಕೆಲಸ ಕೊಡೋದಿಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಮುಂದಿನ ವಿಡಿಯೋ ಜೊತೆ ಇನ್ನೊಂದು ಕ್ರೇಜಿಯಾಗಿರೋ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.